ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 6ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 11:47 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಇದು ಈ ದಿನ ಸಂಜೆ 6:45 ಇರಲಿದೆ. ನಂತರ ಪೂರ್ವ ಫಲ್ಗುಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಬೆಳಿಗ್ಗೆ 8:41 ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 12:29 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:29 ಸಂಜೆ 5:04 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:54 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:10 ಬೆಳಿಗ್ಗೆ 10:45 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:17 ಬೆಳಿಗ್ಗೆ 9:10 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿನ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:15 ಮಧ್ಯಾಹ್ನ 2:58 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಈ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಅಂದರೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದೆಲ್ಲದಕ್ಕೂ ಕೂಡ ಕುಜ ನಿಮಗೆ ಸಹಾಯಕನಾಗಿರ್ತಾನೆ. ಹಾಗೆ ಕುಜ ಶಕ್ತಿಗೆ, ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಶಕ್ತಿಯನ್ನು ಪ್ರದರ್ಶನ ಮಾಡ್ತೀರಿ, ಉದಾಹರಣೆಗೆ ಕ್ರೀಡಾಪಟುಗಳು, ನಿಮಗೆ ಅತ್ಯುತ್ತಮವಾದಂಥ ಅವಕಾಶಗಳು ಕ್ರೀಡೆಯಲ್ಲಿ ಸಿಕ್ಕತ್ತೆ. ಹಾಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುವಂಥವ್ರು ಇಂಥವ್ರಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಈ ದಿನ ತುಂಬ ಪಾಸಿಟಿವ್ ಆಗಿರುವಂಥ ರಿಸಲ್ಟ್ ಅಂತೂ ಬಂದೇ ಬರುತ್ತೆ. ಹಾಗೆ ಆಕ್ರಮಣ ಮಾಡುವಂಥ ಬುದ್ಧಿಗೆ, ಅಹಂಕಾರಕ್ಕೂ ಕೂಡ ಕುಜ ಕಾರಕನಾಗಿರ್ತಾನೆ.
ಹಾಗಾಗಿ ಈ ದಿನ ಯಾರೇ ಅಹಂಕಾರದಿಂದ ಮಾತಾಡುವಂಥದ್ದಾಗಲಿ, ಅಹಂಕಾರದಿಂದ ದರ್ಪವನ್ನು ತೋರಿಸುವಂಥದ್ದು, ಅಧಿಕಾರಿ ವರ್ಗದವರು ಕೆಲವರ ಮೇಲೆ ದುಂಡಾವರ್ತಿ ಮಾಡುವಂಥ ವಿಚಾರ, ಇಂಥದ್ದನ್ನು ಈ ದಿನ ಯಾರು ಅನುಸರಣೆ ಮಾಡ್ತಾರೆ ಅಂಥವ್ರಿಗೆ ಸೋಲಿದೆ, ಹಿನ್ನಡೆ ಇದೆ, ಅವಮಾನ ಆಗುತ್ತೆ. ಹಾಗಾಗಿ ಹೊಂದಾಣಿಕೆಯ ಮೂಲಕ ಕೆಲವೊಂದು ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸುವಂಥದ್ದು, ನಿಮ್ಮ ಅಧಿಕಾರವನ್ನು ಚಲಾಯಿಸುವಂಥದ್ದು ತುಂಬ ಮುಖ್ಯ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 59 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 31 ನಿಮಿಷದಿಂದ ರಾತ್ರಿ 8 ಗಂಟೆ 28 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಪ್ರಯತ್ನಗಳು ನಿಮ್ಮ ನಿರೀಕ್ಷೆಯಂತೆ ಫಲವನ್ನು ಕೊಡಲ್ಲ, ಆದಷ್ಟು ಬೇಗ ಅದು ಮುಂದುವರಿಯಲ್ಲ. ಅಂದರೆ ನಿಧಾನಗತಿಯಲ್ಲಿ ಕೆಲಸಗಳಾಗೋದ್ರಿಂದ ಫಲಿತಾಂಶಗಳು ಕೂಡ ನಿಧಾನ ಆಗುತ್ತೆ. ನಿಮ್ಮ ತಾಳ್ಮೆ ಅಲ್ಲಿ ಪರೀಕ್ಷೆಗೆ ಒಳಪಡುವಂಥದ್ದಾಗುತ್ತೆ. ಹಾಗಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 14 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 17 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 34 ನಿಮಿಷದಿಂದ ರಾತ್ರಿ 7 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 13 ನಿಮಿಷದಿಂದ ರಾತ್ರಿ 2 ಗಂಟೆ 10 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಈ ರವಿ ಹೋರ ಬಹಳ ಚೆನ್ನಾಗಿದೆ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಇದೆಲ್ಲದಕ್ಕೂ ಕೂಡ ನೀವು ರವಿ ಹೋರಾದಲ್ಲಿ ಪ್ರಯತ್ನ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳಾಗಲಿ, ಸರ್ಕಾರದಿಂದ ಆಗಬೇಕಾಗಿರುವಂಥ ಯಾವುದೇ ಹಣಕಾಸಿನ ಪಾವತಿಗಳಾಗಲಿ, ಬಿಲ್ಲುಗಳ ಸಂಬಂಧವಾಗಿ ಫಾಲೋಅಪ್ ಮಾಡುವಂಥ ವಿಚಾರವನ್ನು ರವಿ ಹೋರಾದಲ್ಲಿ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 5 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 25 ನಿಮಿಷದಿಂದ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಚಂದ್ರ ಹೋರಾದಲ್ಲಿ. ಇನ್ನು ಈ ಹೋಟೆಲ್ ಬಿಸ್ನೆಸ್ಸನ್ನು ನಡೆಸುವಂಥವರು ಕೂಡ ಈ ಚಂದ್ರ ಹೋರಾದಲ್ಲಿ ಯಾವುದೇ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಬೇಡಿ, ನಿಮಗೆ ಅಷ್ಟೊಂದು ಅನುಕೂಲಕರವಾದಂಥ ಫಲಿತಾಂಶ ಸಿಕ್ಕಲ್ಲ. ಚಂದ್ರಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 14 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 31 ನಿಮಿಷದಿಂದ ಸಂಜೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 13 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಸೂಕ್ತವಾಗಿ ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಹಾಯಕವಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಈ ಪೂಜಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಲೋಹದ ಪರಿಕರಗಳನ್ನು ಬಳಸಬೇಕು ಅನ್ನುವಂಥ ವಿಚಾರದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ನಾವು ಪೂಜೆ ಮಾಡುವಾಗ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ. ಏಕೆಂದರೆ ನಾವು ಪೂಜಾ ಕೋಣೆಯಲ್ಲಿ, ಪೂಜಾ ಮಂದಿರದಲ್ಲಿ, ದೇವಸ್ಥಾನಗಳಲ್ಲಿ ಬಳಸುವಂತಹ ಪೂಜಾ ಪರಿಕರಗಳೇನಿದೆ, ಸಾಮಗ್ರಿಗಳೇನಿದೆ, ಅದು ಯಾವ ಲೋಹದಿಂದ ಮಾಡಿದರೆ ಸರ್ವಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಈಗ ನೋಡೋಣ. ತಮಗೂ ಗೊತ್ತಿದೆ, ಕೆಲವು ದೇವಾಲಯಗಳಲ್ಲಿ ವಿಶೇಷವಾಗಿ ಕಂಚಿನ, ಹಿತ್ತಾಳೆಯ ಅಥವಾ ತಾಮ್ರದ ಪರಿಕರಗಳನ್ನು ಬಳಸುವಂಥದ್ದಿದೆ. ಆದರೆ ಕೆಲವು ದೇವಾಲಯಗಳಲ್ಲಿ ಈ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಹಾಗೆ ಪ್ಲಾಸ್ಟಿಕ್ ಹೂವಿನ ಹಾರಗಳನ್ನು ಬಳಸುವಂಥದ್ದು ಇದೆ. ಇದು
ತಮಗೆ ಗೊತ್ತಿದೆ ಯಾವುದು ಸರ್ವಶ್ರೇಷ್ಠವಾಗಿರುವಂಥದ್ದು. ಆದರೆ ಇತ್ತೀಚಿನ ಈ ಪ್ಲಾಸ್ಟಿಕ್ ಹಾವಳಿಯಿಂದ ಈ ಪ್ಲಾಸ್ಟಿಕ್ ಸಾಮಗ್ರಿಗಳು ಕೂಡ ದೇವಾಲಯದ ಒಳಗೆ ನುಸುಳ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು. ಆದರೆ ಸಾಂಪ್ರದಾಯಿಕವಾಗಿರುವಂಥ ದೇವಾಲಯದಲ್ಲಿ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಬಳಸಲ್ಲ. ಹಾಗೆ ನೀವು ಏನಾದರೂ ಹಣ್ಣು ಕಾಯಿಯನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಪ್ಲಾಸ್ಟಿಕ್ ಬುಟ್ಟಿಗಳನ್ನು ಅವರು ಒಳಗೆ ತೆಗೆದುಕೊಳ್ಳಲ್ಲ. ಹಾಗೆ ಸ್ಟೈನ್ಲೆಸ್ ಸ್ಟೀಲ್ ಏನಿದೆ, ಅಂದರೆ ನೀವು ಸ್ಟೀಲ್ ತಟ್ಟೆಯನ್ನು ಏನು ಬಳಸ್ತೀರಿ ಅದನ್ನು ಕೂಡ ದೇವಾಲಯದ ಒಳಗೆ ತೆಗೆದುಕೊಳ್ಳಲ್ಲ. ಅಂತಹ ಸಂಪ್ರದಾಯಬದ್ಧವಾದಂಥ ದೇವಾಲಯಗಳು ಅಂದರೆ ಆ ಪೂಜಾ ವಿಧಿವಿಧಾನಗಳನ್ನು ಪದ್ಧತಿಯ ಪ್ರಕಾರ ಅನುಸರಣೆ ಮಾಡುವಂಥವರು ಕೆಲವು ನಿರ್ದಿಷ್ಟ ಲೋಹದ ಪರಿಕರಗಳನ್ನು ಸಾಮಗ್ರಿಗಳನ್ನು ಮಾತ್ರ ಬಳಸುವಂಥದ್ದು ಇದೆ. ಹಾಗಾಗಿ ನಾವು ಈ ದಿನದಲ್ಲಿ ನಾವು ತಿಳಿಯದೋ ಮಾಡಿರುವಂಥ ಈ ತಪ್ಪುಗಳೇನಿದೆ, ಅಂದರೆ ಈ ಪ್ಲಾಸ್ಟಿಕ್ಕನ್ನಾಗಲಿ ಅಥವಾ ಸ್ಟೀಲ್ ತಟ್ಟೆಗಳನ್ನಾಗಲಿ ಉಪಯೋಗಿಸುವಂಥದ್ದು ನಮ್ಮ ಪೂಜಾ ಫಲಗಳೇನಿದೆ ಅದು 100ಕ್ಕೆ 100ರಷ್ಟು ಸಿಕ್ಕಲ್ಲ. ಹಾಗಾಗಿ ಇದು ಕೂಡ ನಾವು ತಿಳಿಯದೆ ಮಾಡುವಂಥ ಒಂದು ತಪ್ಪು, ಇದು ಒಂದು ಲೋಪ. ಹಾಗಾಗಿನೇ ಪೂಜೆಗೆ ಯಾವ ಲೋಹದ ಪಾತ್ರೆಯನ್ನು ಬಳಸಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಿಂದಿನ ಕಾಲದಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ಪರಿಕರಗಳು ಹೆಚ್ಚು ಪ್ರಚಲಿತದಲ್ಲಿತ್ತು. ಈಗ ಯಾರದ್ದೇ ಅಡಿಗೆ ಮನೆಗೆ ಹೋದರೂ ಕೂಡ ಅಲ್ಲಿ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳೇ ಇರಲ್ಲ. ಅದಕ್ಕೆ ಬದಲಾಗಿ ಅಲ್ಯೂಮಿನಿಯಂ ಪಾತ್ರೆಗಳಿದೆ, ಸ್ಟೀಲ್ ಪಾತ್ರೆಗಳಿರುತ್ತೆ. ಇನ್ನು ಪ್ಲಾಸ್ಟಿಕ್ನ ಪರಿಕರಗಳು ಹೆಚ್ಚಾಗಿ ಕಂಡುಬರುತ್ತೆ. ಇದು ಆರೋಗ್ಯಕ್ಕೆ ಸರ್ವದಾ ಒಳ್ಳೆಯದಲ್ಲ ಅನ್ನುವಂಥದ್ದು ವೈದ್ಯರ ವಿಜ್ಞಾನಿಗಳ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾಗಿನೇ ನಮ್ಮ ಹಿಂದಿನ ತಲೆಮಾರಿನವರು ಅನುಸರಣೆ ಮಾಡ್ತಾ ಇದ್ದಂತಹ ಹಿತ್ತಾಳೆ ಅಥವಾ ತಾಮ್ರದ ಪಾತ್ರೆಗಳನ್ನು ಹೆಚ್ಚು ಬಳಸಬೇಕು ಅನ್ನುವಂಥದ್ದು. ಇನ್ನು ಶ್ರೀಮಂತರು ಬೆಳ್ಳಿಯ ಪಾತ್ರೆಗಳನ್ನು ಉಪಯೋಗಿಸ್ತಾರೆ. ಊಟ ಮಾಡುವಂಥ ತಟ್ಟೆಯಾಗಲಿ ಕುಡಿಯುವಂಥ ನೀರಿನ ಲೋಟವಾಗಲಿ ಅದು ಬೆಳ್ಳಿಯಿಂದ ಕೂಡಿರುತ್ತೆ. ಆದರೆ ಈ ಪೂಜಾ ಸಮಯದಲ್ಲಿ ಬಳಸುವಂಥ ಪರಿಕರಗಳು ಬೆಳ್ಳಿ, ಹಿತ್ತಾಳೆ ಮತ್ತು ತಾಮ್ರದ ಲೋಹದಿಂದ ಆಗಿರಬಹುದು. ಕೆಲವರು ಚಿನ್ನದ ಪ್ರತಿಮೆಗಳನ್ನು ಕೂಡ ಈ ಪೂಜಾ ಸಂದರ್ಭದಲ್ಲಿ ಬಳಸುವಂಥದ್ದು ಇದೆ. ಆದರೆ ಪೂಜೆಗೆ ಬಳಸುವಂಥದ್ದು ಅತ್ಯಂತ ಮಂಗಳಕರವಾದಂತಹ ಲೋಹ ಅಂತ ಹೇಳಿದ್ರೆ ಅದು ತಾಮ್ರ. ಯಾಕೆ ಅಂತ ಹೇಳಿದ್ರೆ ನೀರನ್ನು ಶೇಖರಿಸಿಟ್ಕೊಳ್ಳಿಕ್ಕೆ ತಾಮ್ರವನ್ನು ಬಳಸ್ತಾ ಇದ್ರು. ಇನ್ನು ಪಂಚಾಮೃತವನ್ನು ಮಾಡಲಿಕ್ಕೆ ಬೆಳ್ಳಿಯ ಬಟ್ಟಲನ್ನು, ಬೆಳ್ಳಿಯ ಚಮಚವನ್ನು ಬಳಸ್ತಾ ಇದ್ರು. ಇನ್ನು ಮಣ್ಣಿನಿಂದಲಾಗಲಿ ಅಥವಾ ಹಿತ್ತಾಳೆಯಿಂದಲಾಗಲಿ ಮಾಡಿರುವಂಥ ದೀಪಗಳನ್ನು ದೇವಾಲಯದಲ್ಲಿ ಬಳಸ್ತಾ ಇದ್ರು. ಹಾಗೆ ಹಿತ್ತಾಳೆಯ ಅಥವಾ ಮಿಶ್ರಲೋಹದ ದೇವರ ಮೂರ್ತಿಗಳನ್ನು, ಪ್ರತಿಮೆಗಳನ್ನು ದೇವಾಲಯದಲ್ಲಿ ಬಳಸ್ತಾ ಇದ್ರು. ಹಾಗಾಗಿ ನಾವು ದೇವಾಲಯದಲ್ಲಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಪೂಜಾ ಕೋಣೆಯಲ್ಲಿ ಬಳಸುವಂಥ ಸಾಮಗ್ರಿಗಳು ಹಿತ್ತಾಳೆಯದ್ದಾಗಿರಬೇಕು, ಇಲ್ಲ ತಾಮ್ರದ್ದಾಗಿರಬೇಕು. ಇನ್ನು ಬೆಳ್ಳಿಯ ದೀಪಗಳನ್ನಾಗಲಿ, ಬೆಳ್ಳಿಯ ವಿಗ್ರಹಗಳನ್ನಾಗಲಿ, ಬೆಳ್ಳಿಯ ಅರಿಶಿಣದ ಬಟ್ಟಲುಗಳನ್ನಾಗಲಿ, ಬೆಳ್ಳಿಯ ತಟ್ಟೆಯನ್ನಾಗಲಿ ಬಳಸುವಂಥದ್ದು ರೂಢಿಯಲ್ಲಿದೆ. ಇನ್ನು ಮಣ್ಣಿನ ಹಣತೆಗಳಲ್ಲಿ ದೀಪವನ್ನು ಬೆಳಗಿಸಬೇಕು ಅನ್ನುವಂಥದ್ದು ಇದೆ. ಒಟ್ಟಾರೆ ಈ 4 ರೀತಿಯ ಪರಿಕರಗಳನ್ನು ನಾವು ಪೂಜಾ ಸಂದರ್ಭದಲ್ಲಿ ಬಳಸಬಹುದು. ಅದರಲ್ಲೂ ಬಹಳ ವಿಶೇಷವಾಗಿ ತಾಮ್ರದಿಂದ ಮಾಡಿರುವಂಥ ಪರಿಕರಗಳನ್ನು ಬಳಸೋದ್ರಿಂದ ಈ ಎಲ್ಲ ಲೋಹಗಳಿಗಿಂತ ತಾಮ್ರ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಪೂಜೆಯಲ್ಲಿ ಬಳಸುವಂಥ ಉತ್ತಮವಾದಂತಹ ಒಂದು ಪರಿಕರ ಇದು. ಎಲ್ಲರಿಗೂ ಕೂಡ ಕೈಗೆಟುಕುವಂಥ ಬೆಲೆಯಲ್ಲಿ ಇದು ಸಿಕ್ಕೋದ್ರಿಂದ ಹೆಚ್ಚು ಜನಪ್ರಿಯವಾಗಿರುವಂಥದ್ದು ಈ ತಾಮ್ರ. ಇಲ್ಲಿ ತಾಮ್ರ ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಾಗಿನೇ ಈ ತಾಮ್ರವನ್ನು ಪೂಜಾ ಸಾಮಗ್ರಿಯಾಗಿ ಬಳಸ್ತಾರೆ. ಮತ್ತು ಕಲಶವನ್ನು ಕೂಡ ತಾಮ್ರದ ತಂಬಿಗೆಯಲ್ಲೇ ಇಟ್ಟು ಪೂಜೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಕಲಶ ಸ್ಥಾಪನೆ ಮಾಡುವಾಗ ತಾಮ್ರದ ತಂಬಿಗೆಗಳನ್ನು ಬಳಸುವಂಥದ್ದಿದೆ. ಇನ್ನು ನೀರು ಕುಡಿಯಲಿಕ್ಕಾಗಲಿ, ನೀರನ್ನು ಶೇಖರಿಸಲಿಕ್ಕಾಗಲಿ ತಾಮ್ರವನ್ನು ಬಳಸ್ಬೋದು. ಆದರೆ ತಾಮ್ರದ ಪಾತ್ರೆಗಳಲ್ಲಿ ತಿನ್ನುವಂಥದ್ದನ್ನು, ಅಂದರೆ ಊಟ ಮಾಡುವಂಥದ್ದನ್ನು ನಿಷೇಧಿಸಿದ್ದಾರೆ. ಅದು ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಉತ್ತಮವಾಗಿಲ್ಲ. ಇನ್ನು ತಾಮ್ರ ಬಹುವಿಧದ ರೂಪದಲ್ಲಿ ಪ್ರಯೋಜನಕಾರಿಯಾಗಿ ಇರುವಂಥದ್ದು. ಇಲ್ಲಿ ಆಯುರ್ವೇದ ತಾಮ್ರದ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನು ನೀಡಿದೆ. ಇಲ್ಲಿ ತಾಮ್ರದ ಸ್ವಚ್ಛ ಪಾತ್ರೆಯಲ್ಲಿ 2 ಗಂಟೆಗಿಂತ ಹೆಚ್ಚು ಕಾಲ ಇಟ್ಟ ನೀರಿಗೆ ತಾಮ್ರಜಲ ಅಂತ ಹೇಳ್ತಾರೆ. ಈ ತಾಮ್ರಜಲ ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು. ಅದರಲ್ಲೂ ಆಯುರ್ವೇದದ ರಸಶಾಸ್ತ್ರ ವಿಷಯದಲ್ಲಿ ಈ ತಾಮ್ರ ಧಾತುವಿನ ಗುಣಧರ್ಮಗಳನ್ನು ವರ್ಣಿಸಿದ್ದಾರೆ. ಇಲ್ಲಿ ತಾಮ್ರ ಪಿತ್ತ ಹಾಗೆ ಕಫ ನಾಶನವನ್ನು ಮಾಡುತ್ತೆ. ತಾಮ್ರದಿಂದ ಹೊಟ್ಟೆ ನೋವು, ಚರ್ಮರೋಗ, ಜಂತು ನಿವಾರಣೆಯಾಗುವಂಥದ್ದು. ಇನ್ನು ಸ್ಥೂಲ ಶರೀರ, ಮೂಲವ್ಯಾಧಿ, ಕ್ಷಯ,
ಪಾಂಡುರೋಗ ಅಂದರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ಅನಿಮಿಯಾ ಆಗುವಂಥದ್ದು, ಇಂತಹ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ತಾಮ್ರ ಸಹಾಯ ಮಾಡುತ್ತೆ. ಇಲ್ಲಿ ತಾಮ್ರ ಶರೀರವನ್ನು ಶುದ್ಧೀಕರಣಗೊಳಿಸುತ್ತೆ, ಹಸಿವನ್ನು ಹೆಚ್ಚಿಸಲಿಕ್ಕೆ, ಹಾಗೆ ಕಣ್ಣುಗಳಿಗೆ ಅತ್ಯಂತ ಹಿತಕರವಾಗಿರುವಂಥದ್ದು ಈ ತಾಮ್ರದ ಪಾತ್ರೆ. ಇನ್ನು ತಾಮ್ರದಿಂದ ರಕ್ತಾಭಿಸರಣದ ಸಮಸ್ಯೆಗಳು ನಿವಾರಣೆಯಾಗುತ್ತೆ, ಹಾಗೆ ಹೃದಯದ ಆರೋಗ್ಯವನ್ನು ಉತ್ತಮವಾಗಿಸುತ್ತೆ, ಶರೀರದ ಕಾಂತಿಯನ್ನು ಹೆಚ್ಚಿಸುತ್ತೆ ಈ ತಾಮ್ರ. ಆದ್ದರಿಂದಲೇ ತಾಮ್ರದ ಪಾತ್ರೆಯಲ್ಲಿ ಇಟ್ಟಂತಹ ನೀರನ್ನು ಹೆಚ್ಚು ಹೆಚ್ಚು ಕುಡಿಬೇಕು ಅನ್ನುವಂಥದ್ದು. ಇಲ್ಲಿ ಎಲ್ಲ ಲಾಭಗಳು ಕೂಡ ಈ ತಾಮ್ರದ ಪಾತ್ರೆಯಿಂದಲೇ ಸಿಕ್ಕತ್ತೆ ಅನ್ನುವಂಥದ್ದನ್ನು ಆಯುರ್ವೇದ ಶಾಸ್ತ್ರ ತಿಳಿಸುತ್ತೆ. ಹಾಗೆ ತಾಮ್ರ ಜಲದಂತೆಯೇ ಹಿತ್ತಾಳೆಯ ಪಾತ್ರೆಯಲ್ಲಿ ಶೇಖರಿಸಿಟ್ಟ ನೀರು ಕೂಡ ಶರೀರಕ್ಕೆ ಉತ್ತಮವಾಗಿರುವಂಥದ್ದು, ಇದು ಕೂಡ ಲಾಭದಾಯಕ. ಆದ್ದರಿಂದಲೇ ಹಿತ್ತಾಳೆ ಒಂದು ವಿಶೇಷವಾದಂತಹ ಪರಿಕರ. ಇದು ತಾಮ್ರ ಹಾಗೆ ಸತು ಅಂದರೆ ಜಿಂಕ್ ಅಂತಾರಲ್ಲ, ಇವುಗಳ ಮಿಶ್ರಧಾತು ಇದು. ಇನ್ನು ಸತು ಶರೀರದಲ್ಲಿಯ ಅನೇಕ ಕ್ರಿಯೆಗಳಿಗೆ ತುಂಬ ಬೇಕಾಗಿದೆ. ಅಂದರೆ ಈ ಜಿಂಕ್ ಅನ್ನುವಂಥದ್ದು ಶರೀರದಲ್ಲಿ ಕಡಿಮೆಯಾದರೆ ಮಕ್ಕಳ ಬೆಳವಣಿಗೆ ಕುಂಠಿತವಾಗುತ್ತೆ, ದೇಹದಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಲ್ಲ. ಆದ್ದರಿಂದಲೇ ಈ ಜಿಂಕ್ ಅನ್ನುವಂಥದ್ದು ತುಂಬ ಅತ್ಯವಶ್ಯಕ ಶರೀರದ ಪೋಷಣೆಗೆ. ಇನ್ನು ಕೋಶ ವಿಭಜನೆ ಮಾಡಲಿಕ್ಕಾಗಲಿ, ಕೋಶದ ಬೆಳವಣಿಗೆಗಾಗಲಿ, ಗಾಯವನ್ನು ಗುಣಪಡಿಸಲಿಕ್ಕಾಗಲಿ, ಕಾರ್ಬೋಹೈಡ್ರೇಟ್ಗಳ ವಿಭಜನೆಯಲ್ಲಿ ಈ ಜಿಂಕ್ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಹಾಗೆ ನಾವು ವಾಸನೆಯನ್ನು ಗ್ರಹಿಸಲಿಕ್ಕೆ, ರುಚಿಯನ್ನು ನೋಡಲಿಕ್ಕೆ ಬೇಕಾದಂತಹ ಇಂದ್ರಿಯಗಳಿಗೂ ಕೂಡ ಜಿಂಕ್ ಬೇಕೇ ಬೇಕು. ಇನ್ನು ಗರ್ಭಾವಸ್ಥೆಯಲ್ಲಿ ಇರುವಂಥ ಮಕ್ಕಳು, ಶೈಶಾವಸ್ಥೆಯಲ್ಲಿ ಇರುವಂಥ ಮಕ್ಕಳಿಗೆ ಬಾಲ್ಯದಲ್ಲಿ ದೇಹ ಸರಿಯಾಗಿ ಬೆಳವಣಿಗೆ ಆಗಲಿಕ್ಕೆ ಈ ಜಿಂಕ್ ಅನ್ನುವಂಥದ್ದು ಅಂದರೆ ಸತು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಹಾಗಾಗಿ 24 ಗಂಟೆಗಳ ನಂತರ ಒಂದು ಪಾತ್ರೆಯಲ್ಲಿ ಶೇಖರಿಸಿಟ್ಟಂತಹ ನೀರು ತಂಗಳಾಗತ್ತೆ. ಇಂತಹ ನೀರು ಕುಡಿಯೋದ್ರಿಂದ ವಾತ, ಪಿತ್ತ, ಕಫ ಈ 3 ದೋಷಗಳು ಹೆಚ್ಚತ್ತೆ ಅಂತ ಹೇಳ್ತಾರೆ. ಆದರೆ ಈ ತಾಮ್ರದ ಪಾತ್ರೆಯಲ್ಲಿನ ನೀರನ್ನು 24 ಗಂಟೆಗಳ ನಂತರ ಬದಲಾಯಿಸಬೇಕು ಅನ್ನುವಂಥದ್ದು. ಹಾಗಾಗಿ ಒಂದು ದಿನಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಇಟ್ಟಂತಹ ನೀರು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ಈ ತಾಮ್ರದ ಪಾತ್ರೆಯಲ್ಲಿ ಕನಿಷ್ಠ 2 ಗಂಟೆಗಳಷ್ಟು ನೀರನ್ನು ಶೇಖರಿಸಿಟ್ಟು ಅದನ್ನು ಕುಡಿಯುವಂಥದ್ದು ಅತ್ಯಂತ ಉತ್ತಮವಾಗಿ ಇರುವಂಥದ್ದು. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಂಚಧಾತುಗಳು ಅಂತ ಹೇಳ್ತಾರಲ್ಲ, ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಿಣ ಮತ್ತು ಸತು, ಇವುಗಳಿಗೆ ಕಾರಕವಾದಂತಹ ಸೂರ್ಯ, ಚಂದ್ರ, ಶುಕ್ರ, ಕುಜ ಮತ್ತು ಗುರು, ಈ ಪಂಚಗ್ರಹಗಳೇನಾದರೂ ಜನ್ಮ ಜಾತಕದಲ್ಲಿ ಬಲಹೀನರಾಗಿ ಅಶುಭ ಗ್ರಹಗಳಿಂದ ಪೀಡನೆಗೆ ಒಳಗಾಗಿದ್ರೆ, ಹಾಗೆ ಭೂತತ್ವ ರಾಶಿಗಳು ಧಾತುಗಳನ್ನು ನಿಯಂತ್ರಿಸೋದರಲ್ಲಿ ಮಹತ್ವವನ್ನು ತುಂಬ ಪಡ್ಕೊಂಡಿರುವಂಥದ್ದು. ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ದೇಹಕ್ಕೆ ಬೇಕಾಗಿರುವಂಥ ಧಾತುಗಳ ನಿಯಂತ್ರಣದ ಅಧಿಕಾರವನ್ನು ಹೊಂದಿರುವಂಥ ಗ್ರಹಗಳಿಗೆ ಸರಿಯಾದ ರೀತಿಯಲ್ಲಿ ಅವುಗಳನ್ನು ಬಲಪಡಿಸಿದ್ದೇ ಆದರೆ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಹಾಗಾಗಿನೇ ಈ ತಾಮ್ರ ಮತ್ತು ಹಿತ್ತಾಳೆಯ ಪಾತ್ರದಲ್ಲಿ ಇಟ್ಟಿರುವಂಥ ನೀರನ್ನು ಹೆಚ್ಚು ಹೆಚ್ಚು ಬಳಸಬೇಕು ಅನ್ನುವಂಥದ್ದು, ಹಾಗೆ ಪೂಜಾದಿ ಕಾರ್ಯಗಳಲ್ಲೂ ಕೂಡ ಇವುಗಳನ್ನು ಹೆಚ್ಚು ಬಳಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ದೇವಾಲಯದಲ್ಲಿ ಬಾರಿಸುವಂಥ ಗಂಟೆಯಾಗಲಿ, ಮಂಗಳಾರತಿಯ ತಟ್ಟೆಯಾಗಲಿ, ದೇವರ ವಿಗ್ರಹಗಳಾಗಲಿ, ಅರ್ಘ್ಯ ಪಾತ್ರೆಗಳಾಗಲಿ ಎಲ್ಲವೂ ಕೂಡ ಹಿತ್ತಾಳೆಯಿಂದ ಅಥವಾ ತಾಮ್ರದಿಂದ ಕೂಡಿರುತ್ತೆ. ಕೆಲವು ದೇವಾಲಯಗಳಲ್ಲಿ ತೀರ್ಥವನ್ನು ಕೊಡುವಂಥ ಪಾತ್ರೆ ಕೂಡ ತಾಮ್ರದ್ದೇ ಆಗಿರುತ್ತೆ. ತಾಮ್ರದ ಪಾತ್ರೆ, ತಾಮ್ರದ ಉದ್ಧರಣೆ, ಹಾಗೆ ತಾಮ್ರದ ದೇವತಾ ಮೂರ್ತಿಗಳು ಪ್ರಮುಖವಾಗಿ ಕಂಡುಬರುತ್ತೆ. ಹಾಗಾಗಿ ತಾಮ್ರದ ಬಳಕೆ ನಮ್ಮ ಶರೀರದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾವನ್ನು, ಶಿಲೀಂಧ್ರಿಯಗಳನ್ನು, ಹಾಗೆ ಎಲ್ಲ ಸೂಕ್ಷ್ಮ ಜೀವಿಗಳನ್ನು ನಾಶ ಮಾಡಲಿಕ್ಕೆ ಬಳಸುವಂಥದ್ದು. ಹಾಗೆ ನಮ್ಮ ಪೂರ್ವಜರು ತಾಮ್ರದ ಮೌಲ್ಯ ಮತ್ತು ಮನುಷ್ಯರಿಗೆ ಅದು ನೀಡುವಂತಹ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಂಡೇ ಹೆಚ್ಚು ಹೆಚ್ಚು ಪೂಜಾ ಪರಿಕರಗಳನ್ನು ತಾಮ್ರದ ಲೋಹದಿಂದ ಸಿದ್ಧಪಡಿಸ್ತಾ ಇದ್ರು. ಹಾಗಾಗಿನೇ ತಾಮ್ರ ನೇರವಾಗಿ ಸೇವಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಲೋಹ, ಆದರೆ ನೀರಿನ ಮೂಲಕ ತಾಮ್ರವನ್ನು ಸೇವನೆ ಮಾಡ್ತಾ ಇದ್ರು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥ ವಿಚಾರ. ಹಾಗಾಗಿನೇ ನಮ್ಮ ಹಿರಿಯರು ರಾತ್ರಿ ಇಡೀ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಶೇಖರಿಸಿಟ್ಟು ಬೆಳಿಗ್ಗೆ ಅಂದರೆ ಮರುದಿನ ಅದನ್ನು ಸೇವನೆ ಮಾಡ್ತಾ ಇದ್ರು. ಇದರಿಂದ ವಿಶೇಷವಾಗಿ ಅವರು ಆರೋಗ್ಯವನ್ನು ಕಾಪಾಡಿಕೊಳ್ತಾ ಇದ್ರು. ಅದಕ್ಕಾಗಿಯೇ ಅವರು ಆರೋಗ್ಯವಂತರಾಗಿದ್ರು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ತಾಮ್ರ ಅತ್ಯಗತ್ಯವಾಗಿರುವಂಥ ಒಂದು ವಸ್ತು ಇದು. ಇಲ್ಲಿ ಶರೀರದಲ್ಲಿ ಇರುವಂಥ ಉರಿಯೂತವನ್ನು ನಿವಾರಣೆ ಮಾಡಲಿಕ್ಕೆ, ಹಾಗೆ ಕ್ಯಾನ್ಸರನ್ನು
ಹೋಗಲಾಡಿಸ್ಲಿಕ್ಕೆ ತಾಮ್ರದ ಬಳಕೆ ಅತ್ಯಗತ್ಯವಾಗಿ ಆಗಬೇಕಾಗಿದೆ ಅನ್ನುವಂಥದ್ದು ವೈದ್ಯರ ಅಭಿಪ್ರಾಯ ಆಗಿದೆ. ಇನ್ನು ಅಧಿಕ ರಕ್ತದೊತ್ತಡ ಇರುವಂಥವ್ರು, BP ಇರುವಂಥವ್ರು, ರಕ್ತಹೀನತೆ ಇರುವಂಥವ್ರು, ಹಾಗೆ ಯಾರು ತೂಕವನ್ನು ಕಡಿಮೆ ಮಾಡಿಕೊಳ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ ಅಂಥವರು, ಇನ್ನು ಥೈರಾಯ್ಡ್ ಗ್ರಂಥಿಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರು ಈ ತಾಮ್ರವನ್ನು ಹೆಚ್ಚಾಗಿ ಬಳಸೋದ್ರಿಂದ ಈ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೋದು. ಹಾಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಉತ್ತಮಗೊಳಿಸಲಿಕ್ಕೆ ಮತ್ತು ಯಾವುದೇ ರೀತಿಯ ಹೊಟ್ಟೆಯ ಹುಣ್ಣು, ಉರಿಯೂತ, ಅಜೀರ್ಣ, ಹೊಟ್ಟೆಯ ಸೋಂಕುಗಳು ಏನಾದರೂ ಇದ್ದರೆ, ಇನ್ಫೆಕ್ಷನ್ ಆದರೆ ಅದನ್ನು ಕೂಡ ತಾಮ್ರ ನಿವಾರಣೆ ಮಾಡುತ್ತೆ. ಹಾಗಾಗಿ ತಾಮ್ರ ಜೀರ್ಣಾಂಗ ವ್ಯವಸ್ಥೆ ಮತ್ತು ಚಯಾಪಚಯ ಕ್ರಿಯೆಗೆ ಪ್ರಮುಖವಾಗಿ ಸಹಾಯಕವಾಗಿರುತ್ತೆ. ಇನ್ನು ತಾಮ್ರ ರಕ್ತನಾಳಗಳನ್ನು ಹಿಗ್ಗಿಸಲಿಕ್ಕೆ ಮತ್ತು ಹೃದಯಕ್ಕೆ ರಕ್ತದ ಹರಿವನ್ನು ಹೆಚ್ಚಿಸಲಿಕ್ಕೆ ಸಹಾಯಕವಾಗಿದೆ. ಹಾಗಾಗಿನೇ ರಕ್ತದೊತ್ತಡ ಇರುವಂಥವ್ರು, ಹೃದಯದ ಕಾಯಿಲೆಯಿಂದ ಬಳಸ್ತಾ ಇರುವಂಥವ್ರು ಈ ತಾಮ್ರದ ಪಾತ್ರೆಯಲ್ಲಿರುವಂಥ ನೀರನ್ನು ಹೆಚ್ಚು ಹೆಚ್ಚು ಬಳಸಬೇಕು. ಇನ್ನು ತಾಮ್ರದಿಂದ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ತಾಮ್ರ ಅನಾರೋಗ್ಯದ ಅಪಾಯವನ್ನು ಕಡಿಮೆ ಮಾಡುತ್ತೆ ಅನ್ನುವಂಥ ವಿಚಾರ. ಇನ್ನು ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ಯಾವುದೇ ರೀತಿಯ ಪರಿಸ್ಥಿತಿಯನ್ನು ಕೂಡ ಈ ತಾಮ್ರ ತಡೆ ಹಿಡಿಯುತ್ತೆ. ಹಾಗಾಗಿ ತಾಮ್ರ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅನ್ನುವಂಥದ್ದು. ಇನ್ನು ತಾಮ್ರದ ಬಳಕೆ ಕೆಂಪು ರಕ್ತ ಕಣಗಳ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ಅಂದರೆ ಕಬ್ಬಿಣವನ್ನು ಹೀರಿಕೊಳ್ಳುವಂಥ ಶಕ್ತಿ ತಾಮ್ರಕ್ಕಿದೆ. ಹಾಗಾಗಿನೇ ತಾಮ್ರದಲ್ಲಿ ಅಂದರೆ ತಾಮ್ರದ ಪಾತ್ರೆಯಲ್ಲಿ ಇಟ್ಟಂತಹ ನೀರನ್ನು ಹೆಚ್ಚು ಬಳಸಬೇಕು. ಇನ್ನು ಕೊಲೆಸ್ಟ್ರಾಲನ್ನು ಇದು ಕಡಿಮೆ ಮಾಡುತ್ತೆ. ಗಾಯಗಳು ಬೇಗ ವಾಸಿ ಆಗಲಿಕ್ಕೆ ತಾಮ್ರ ಸಹಕಾರಿಯಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ವಯಸ್ಸಾಗುವಿಕೆಯನ್ನು ತಾಮ್ರ ಕಡಿಮೆ ಮಾಡುತ್ತೆ ಅನ್ನುವಂಥದ್ದು. ಏಕೆಂದರೆ ಈ ಜೀವಕೋಶದ ಪೊರೆಗಳನ್ನು ಮತ್ತು ಅವುಗಳ ಮೇಲೆ ಆಗುವಂಥ ದಾಳಿಗಳನ್ನು ಈ ತಾಮ್ರ ರಕ್ಷಣೆ ಮಾಡುತ್ತೆ. ಹಾಗಾಗಿನೇ ಚರ್ಮವನ್ನು ಮೃದುವಾಗಿಸುತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತೆ. ಹಾಗಾಗಿನೇ ನಾವು ಯೌವನವನ್ನು ಉಳಿಸ್ಕೊಳ್ಳಿಕ್ಕೆ ತಾಮ್ರವನ್ನು ಹೆಚ್ಚು ಹೆಚ್ಚು ಬಳಸ್ಬೋದು. ಇಲ್ಲಿ ನಮ್ಮ ಇತಿಹಾಸದಲ್ಲಿ ಹೇಳುವಂತೆ ಕ್ಲಿಯೋಪಾತ್ರ ತನ್ನ ಯೌವನವನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ತಾಮ್ರವನ್ನು ಬಳಸ್ತಾ ಇದ್ರು ಅನ್ನುವಂಥ ಒಂದು ಇತಿಹಾಸದ ಉಲ್ಲೇಖಗಳು ಕೂಡ ಇದೆ. ಹಾಗೆ ರಾಜ ಮಹಾರಾಜರನ್ನು ನೋಡಿದಾಗ ಅವರು ಬಳಸ್ತಾ ಇದ್ದಂತಹ ಪರಿಕರಗಳನ್ನು ನೀವು ನೋಡಿದಾಗ ಎಕ್ಸಿಬಿಷನ್ನಲ್ಲಾಗಲಿ ಅರಮನೆಗಳಲ್ಲಿ ಕೆಲವೊಂದು ಸಾಮಗ್ರಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ. ಅದರಲ್ಲಿ ನೋಡಿದ್ರೆ ಅವರು ಹೆಚ್ಚಾಗಿ ಬೆಳ್ಳಿಯ ಪಾತ್ರೆಗಳನ್ನು ಮತ್ತು ತಾಮ್ರದ ಪಾತ್ರೆಗಳನ್ನು ಹಾಗೆ ಮಣ್ಣಿನ ಮಡಿಕೆಗಳನ್ನು ಬಳಸ್ತಾ ಇದ್ದಂಥದ್ದನ್ನು ಇಲ್ಲಿ ಜ್ಞಾಪಿಸ್ಕೊಳ್ಬಹುದು. ಹಾಗಾಗಿ ಈ ತಾಮ್ರ ಬಹಳ ವಿಶೇಷ ರೀತಿಯಲ್ಲಿ ಆರೋಗ್ಯವನ್ನು ವೃದ್ಧಿಸುತ್ತೆ. ಜೊತೆಗೆ ಮೂಳೆಗಳಿಗೆ ಹೆಚ್ಚು ಬಲವನ್ನು ತಂದುಕೊಡುವಂಥದ್ದು. ಇನ್ನು ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವಂಥ, ಸೂಕ್ಷ್ಮ ಜೀವಿಗಳನ್ನು ನಾಶಪಡಿಸುವಂಥ ಒಂದು ಶಕ್ತಿ ತಾಮ್ರಕ್ಕಿರುತ್ತೆ. ಹಾಗಾಗಿ ತಾಮ್ರ ನಮಗೆ ಶಕ್ತಿ ವರ್ಧಕವಾಗಿ ಕೂಡ ಕೆಲಸ ಮಾಡುವಂಥದ್ದಿದೆ. ಅದರಿಂದಲೇ ತಾಮ್ರವನ್ನು ಹೆಚ್ಚು ಹೆಚ್ಚು ಬಳಸಬೇಕು ಅನ್ನುವಂಥದ್ದು. ಅದರಲ್ಲೂ ಈ ಪೂಜಾದಿ ಕಾರ್ಯಗಳಲ್ಲಿ ತಾಮ್ರವನ್ನು ಹೆಚ್ಚು ಬಳಸಿ, ಅದರಿಂದ ನಮಗೆ ಹೆಚ್ಚಿನ ಪ್ರಯೋಜನಗಳಿದೆ. ಅದರಲ್ಲಿ ಶೇಖರಿಸಿಟ್ಟಂತಹ ತೀರ್ಥವಾಗಲಿ ಅಥವಾ ದೇವರ ವಿಗ್ರಹಗಳಿಗೆ ಮಾಡುವಂತಹ ಅಭಿಷೇಕವಾಗಲಿ, ಪಂಚಾಮೃತವಾಗಲಿ ನಮಗೆ ಆರೋಗ್ಯದ ದೃಷ್ಟಿಯಿಂದ ತುಂಬ ಸಹಕಾರಿಯಾಗಿದೆ. ಹಾಗಾಗಿನೇ ನಮ್ಮ ಹಿರಿಯರು ಅನುಸರಣೆ ಮಾಡ್ತಾ ಇದ್ದಂತಹ ಈ ರೀತಿಯ ಪದ್ಧತಿಗಳೇನಿದೆ ಅದರಲ್ಲಿ ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ, ಸಾಂಪ್ರದಾಯಿಕವಾದಂಥ ಮಹತ್ವ ಕೂಡ ಅಡಗಿರುವಂಥದ್ದು. ಅದಕ್ಕಾಗಿಯೇ ಅಂತಹ ವಿಚಾರಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದರಿಂದ ಮಿಶ್ರ ಫಲಗಳ ಯೋಗ ಇರುತ್ತೆ. ಯಾವುದೇ ಕೆಲಸ ಕಾರ್ಯಗಳು ಕೂಡ ಸ್ವಲ್ಪ ನಿಧಾನ ಆಗುತ್ತೆ. ಇದರಿಂದ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಅಸಡ್ಡೆ ಇರುವಂಥದ್ದು, ತೀವ್ರವಾದಂತಹ ನಿರಾಸಕ್ತಿ ಉಂಟಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಆಗುವಂಥ ಭಿನ್ನಾಭಿಪ್ರಾಯಗಳಿಂದ ಮನಸ್ಸಿಗೆ ತೀವ್ರವಾದಂಥ ಆಘಾತ ಉಂಟಾಗುವಂಥದ್ದು. ಏಕೆಂದರೆ ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ಇಂಥ ಒಂದು ಪರಿವರ್ತನೆ ಜೀವನದಲ್ಲಿ ಆಗುವಂಥ ದಿನ ಇದು. ಹಾಗೆ ನೀವು ಅಂದುಕೊಳ್ಳದೇ ಇರುವಂಥ, ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ರೀತಿಯಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಏನೋ ಪಿತೂರಿ ನಡೆಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಅದರ ಒಂದು ವಿಶೇಷವಾದಂತಹ ಚಲನವಲನ ನಿಮ್ಮ ಗಮನಕ್ಕೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ನಂಬಿದವರೇ ಮೋಸ ಮಾಡ್ತಾರೆ, ನಂಬಿದವರೇ ನಿಮ್ಮ
ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡುವಂಥವರು ಇದ್ದಾರೆ. ಅಂಥ ಪರಿಸ್ಥಿತಿ ಈ ದಿನ ಉದ್ಭವಿಸ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ವ್ಯಕ್ತಿಯ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಈ ದಿನ ದೂರದ ಪ್ರಯಾಣ ಬೇಡ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಿರ್ಬಂಧವನ್ನು ಹಾಕಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸಾಕಷ್ಟು ಸೌಲಭ್ಯಗಳು ಸವಲತ್ತುಗಳಿದ್ದರೂ ಕೂಡ ಅದರಿಂದಲೇ ಸಮಸ್ಯೆಗಳು ಉಂಟಾಗುವಂಥದ್ದು. ಎಲ್ಲಿ ನಿಮಗೆ ಸುಖ ಇದೆ, ಎಲ್ಲಿ ನಿಮಗೆ ಸಂತೋಷ ಇದೆ, ಎಲ್ಲಿ ನಗು ಇದೆ, ಅದರ ಹಿನ್ನೆಲೆಯಲ್ಲೇ ಸ್ವಲ್ಪ ದುಃಖದ ಬಾಪ್ತು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಗಳನ್ನು ಸಂಯಮದಿಂದ ಬಗೆಹರಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳನ್ನು ಸುಮ್ಮನೆ ಬಿಟ್ಬಿಡಿ. ಅದನ್ನು ಕೆಣಕಬೇಡಿ, ಕೆದಕಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹಾಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾಯಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಸುಖಕ್ಕೆ ಸ್ವಲ್ಪ ಕೊರತೆ ಉಂಟಾಗುತ್ತೆ. ಎಲ್ಲವೂ ಇದೆ, ಯಾವುದೂ ಇಲ್ಲ ಅನ್ನುವಂಥ ಭಾವನೆ ಬರುವಂಥದ್ದು. ಹಾಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚು ಶ್ರಮ ಅನ್ನುವಂಥದ್ದು ಇದೆ. ಏಕೆ ಅಂತ ಹೇಳಿದ್ರೆ ಪರಿಸ್ಥಿತಿಗಳು ಬಿಗಡಾಯಿಸಿದಾಗ, ಪರಿಸ್ಥಿತಿ ನಿಮ್ಮ ಹತೋಟಿ ಮೀರಿ ಘಟಿಸುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಔಟ್ ಆಫ್ ಕಂಟ್ರೋಲ್ ಅನ್ನುವಂಥ ಭಾವನೆ ಬಂದಾಗ ತುಂಬ ಹತಾಶರಾಗ್ಬಿಡ್ತೀರಿ. ಹಾಗಾಗಿ ಈ ದಿನ ಎಲ್ಲಿಯವರೆಗೆ ನಿಮಗೆ ಒಂದು ವಿಚಾರದಲ್ಲಿ ನಿಯಂತ್ರಣ ಇದೆ, ಎಲ್ಲಿಯವರೆಗೆ ಒಂದು ಪ್ರಭುತ್ವತೆ ಇದೆ, ಅಲ್ಲಿಯವರೆಗೆ ಮಾತ್ರ ನಿಮಗೆ ಸುಖ. ಒಂದು ವೇಳೆ ಅದು ನಿಮ್ಮಿಂದ ಪಕ್ಕಕ್ಕೆ ಸರಿದ್ರೆ ಅಲ್ಲಿ ನಿಮಗೆ ದುಃಖ ಪ್ರಾಪ್ತಿಯಾಗುತ್ತೆ ಈ ದಿನದಲ್ಲಿ. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳು ನಿಮಗೆ ಸಿಕ್ಕುವಂಥದ್ದು. ಆದರೆ ಈ ದಿನ ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ತುಂಬ ಉತ್ಸಾಹದಲ್ಲಿರ್ತೀರಿ. ನಿಮ್ಮ ಇನ್ಫ್ಲೂಯೆನ್ಸ್ ಆಗಲಿ, ನಿಮ್ಮ ಒಂದು ಹಣದ ಪ್ರಭಾವ ಆಗಲಿ, ಅಧಿಕಾರದ ಪ್ರಭಾವ ಆಗಲಿ, ಅದನ್ನು ತೋರಿಸಲಿಕ್ಕೆ ಸ್ವಲ್ಪ ಉತ್ಸುಕತೆ ಅನ್ನುವಂಥದ್ದು, ಸ್ವಲ್ಪ ಎಕ್ಸೈಟ್ಮೆಂಟ್ ಅನ್ನುವಂಥದ್ದು ಇದೆ. ಆದರೆ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ಸಮಸ್ಯೆಗಳು ಉದ್ಭವ ಆದಾಗ ಯಾರದ್ದೋ ಒಬ್ಬರು ಹಿರಿಯರ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು, ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮ್ಮ ಗೆಳೆತನಕ್ಕೆ ಒಂದು ರೀತಿಯಲ್ಲಿ ಧಕ್ಕೆ ಉಂಟಾಗಬಾರ್ದು. ಹಾಗಾಗಿ ನಿಮ್ಮ ಒಂದು ಫ್ರೆಂಡ್ಶಿಪ್ಪನ್ನು, ನಿಮ್ಮ ರಿಲೇಷನ್ಶಿಪ್ಪನ್ನು ಕಾಯ್ದುಕೊಳ್ಳಿಕ್ಕೆ ಈ ದಿನ ಯಾವುದೇ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಹುಡುಕಲಿಕ್ಕೆ ಹೋಗಬೇಡಿ. ವ್ಯಕ್ತಿಯನ್ನು ಆ ವ್ಯಕ್ತಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಈ ದಿನ ಅನಿವಾರ್ಯವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾತಿನ ಚಕಮಕಿ ನಡೆಯುವಂಥದ್ದು ಕೂಡ ಇದೆ. ಹಾಗಾಗಿ ಸಾಧ್ಯ ಆದರೆ ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಒಂದು ಸನ್ನಿವೇಶದಿಂದ ಹೊರ ನಡೆಯುವಂಥದ್ದು ಉತ್ತಮ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳು ಬಂದಾಗ ಮನಸ್ಸಿಗೆ ಸ್ವಲ್ಪ ಒತ್ತಡ ಉಂಟಾಗುತ್ತೆ. ಹಾಗಾಗಿನೇ ವಿಶ್ರಾಂತಿಯ ಅಗತ್ಯತೆ ಇದೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗರೂಕರಾಗೇ ಇರಬೇಕಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಇದು ಕೀರ್ತಿ ಸ್ಥಾನ, ಇದು ಪರಾಕ್ರಮ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ, ನಿಮ್ಮ ಯೋಜನೆಯಿಂದ ನಿಮಗೆ ಉತ್ತಮವಾದಂಥ ಫಲ ಸಿಕ್ಕತ್ತೆ. ಒಳ್ಳೆಯ ಹೆಸರು ಕೂಡ ಈ ದಿನ ಸಿಕ್ಕುವಂಥದ್ದು. ಅದರಲ್ಲೂ ತುಂಬ ಅಗತ್ಯ ಇದ್ದಂಥವ್ರಿಗೆ ಈ ದಿನ ನೀವು ಮಾಡುವಂಥ ಸಹಾಯ ನಿಮಗೆ ಹೆಚ್ಚು ಹೆಚ್ಚು ಕೃತಜ್ಞತೆಗಳನ್ನು ಸಿಕ್ಕುವಂಥದ್ದು. ಜೊತೆಗೆ ನಿಮ್ಮ ಒಂದು ಸೇವಾ ಮನೋಭಾವ ಎಲ್ಲೋ ಒಂದು ಕಡೆ ಒಳ್ಳೆಯ ವೇದಿಕೆಯಲ್ಲಿ ಅಕ್ನಾಲೆಡ್ಜ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಕೀರ್ತಿ, ನಿಮ್ಮ ಒಂದು ಸ್ಥಾನಮಾನ ಈ ದಿನ ಹೆಚ್ಚಾಗುವಂಥದ್ದು. ಜೊತೆಗೆ ಈ ದಿನ ಪ್ರಗತಿಯ ವೇಗವನ್ನು ಕೂಡ ಉಳಿಸ್ಕೊಳ್ತೀರಿ. ಒಂದು ಕನ್ಸಿಸ್ಟೆನ್ಸಿ ಇದೆ. ಅದಕ್ಕಾಗಿಯೇ ಪ್ರಾರಂಭದಿಂದಲೇ ಕೆಲವೊಂದು ವಿದ್ಯಮಾನಗಳಲ್ಲಿ ತುಂಬ ಅನುಕೂಲತೆಗಳನ್ನು ಪಡ್ಕೊಳ್ತಾ ಇದ್ದೀರಿ. ಇನ್ನು ಮನಸ್ಸಿನಲ್ಲಿ ಏನಾದರೂ ಅಸಮಾಧಾನ ಇದ್ದರೆ ಅದನ್ನು ಮಾತಿನಲ್ಲಿ ಹೊರಹಾಕಬೇಡಿ. ಬದಲಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚು ಇನ್ವಾಲ್ವ್ ಆಗಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಹೊಸ ಉದ್ಯಮ ಆರಂಭ ಮಾಡುವ ಮೊದಲು ನಿಮ್ಮ ನಿಜವಾದ ಬೆಂಬಲಿಗರು ಯಾರಿದ್ದಾರೆ, ನಿಮ್ಮಲ್ಲಿ ಇರುವಂಥ ಸಂಪನ್ಮೂಲಗಳು ಯಾವ್ಯಾವುದು, ಎಷ್ಟರ ಮಟ್ಟಿಗಿದೆ, ಇದನ್ನು ಸ್ವಲ್ಪ ತೂಗಿ ನೋಡಿ ಮುಂದುವರಿಯುವಂಥದ್ದು ಉತ್ತಮ.
ಹಾಗಾಗಿನೇ ಈ ಸಂದರ್ಭದಲ್ಲಿ ಯಾರಿಗೆ ಹೊಸ ವ್ಯವಹಾರಗಳನ್ನು ಆರಂಭ ಮಾಡ್ತಾ ಇದ್ದೀರಿ ಅವರಿಗೆ ಉತ್ತಮವಾದಂಥ ಅವಕಾಶಗಳು ಮುಂದೆ ಇದೆ. ಆದರೆ ಈಗಾಗಲೇ ಹೇಳಿದಾಗೆ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನೀವು ವೃತ್ತಿಪರವಾಗಲಿ ನಿಮ್ಮ ಪ್ರೀತಿಯ ವಿಚಾರದಲ್ಲಾಗಲಿ ತೆಗೆದುಕೊಳ್ಳುವಂಥ ತೀರ್ಮಾನ ಏನಿದೆ ಅದು ಕೂಡಿ ಬರುತ್ತೆ. ಅಂದರೆ ನಿಮ್ಮ ಒಂದು ತೀರ್ಮಾನಗಳು ಅಥವಾ ನೀವು ಅಂದುಕೊಂಡಂಥ ರೀತಿಯಲ್ಲಿ ಕೆಲಸಗಳು ಜರುಗತ್ತೆ, ಒಳ್ಳೆಯದಾಗುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ದಕ್ಷತೆಯನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಈ ದಿನ ಇದೆ. ಅದನ್ನು ಸದುಪಯೋಗಪಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಇದು ಧನಸ್ಥಾನ, ಇದು ಕುಟುಂಬ ಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಮಾತಿನಿಂದ ಈ ದಿನ ಸ್ವಲ್ಪ ಅನರ್ಥಗಳು ಉಂಟಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕುಟುಂಬದವರಿಂದ ಒತ್ತಡಗಳು ಉಂಟಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ರೀತಿಯಲ್ಲಿ ನಿಮ್ಮ ಒಂದು ವೇಳಾಪಟ್ಟಿಯ ಪ್ರಕಾರ ಕೆಲಸಗಳು ಜರುಗಲ್ಲ. ಯಾರದ್ದೋ ಒಂದು ಇನ್ಫ್ಲೂಯೆನ್ಸ್ಗೆ ಕೆಲಸಗಳಾಗ್ತಾ ಇರುತ್ತೆ. ನಿಮ್ಮನ್ನು ಈ ದಿನ ಕಡೆಗಣಿಸ್ತಾ ಇದೆ ಅನ್ನೋವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ಈ ದಿನ ಕೆಲವರ ಬಗ್ಗೆ ತೀವ್ರವಾದಂಥ ಅಸಮಾಧಾನಗಳು ಕೂಡ ಇರುತ್ತೆ. ಹಾಗೆ ಗ್ರಹಗತಿಗಳು ನಿಮಗೆ ಅಷ್ಟೊಂದು ಫೇವರಬಲ್ ಆಗಿಲ್ಲ ಈ ದಿನ. ಅದಕ್ಕಾಗಿಯೇ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಮತ್ತೊಮ್ಮೆ ಯೋಚನೆ ಮಾಡಿ ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ನಿಮ್ಮ ನಡತೆಯಿಂದ ತಪ್ಪು ಅಭಿಪ್ರಾಯಗಳು ಸಾಮಾನ್ಯವಾಗಿ ಉಂಟಾಗುವಂಥದ್ದು ಕೂಡ ಇದೆ. ನೀವು ಮೌನವಾಗಿದ್ದರೂ ಕೂಡ ನಿಮ್ಮ ಮೇಲೆ ಆಪಾದನೆಗಳು ಬರುತ್ತೆ. ನೀವು ಮಾತಾಡಿದ್ರೂ ಕೂಡ ನಿಮ್ಮ ಮೇಲೆ ಗುರುತರವಾದಂಥ ಆಪಾದನೆಗಳು ಬರುತ್ತೆ. ನೀವು ಹೇಗೆ ಇದ್ದರೂ ಕೂಡ ಈ ದಿನ ಸಣ್ಣ ಪುಟ್ಟ ಒತ್ತಡಗಳು ನಿಮಗೆ ಬರುವಂಥದ್ದು. ಆದರೆ ಅಂಥದ್ದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಏಕೆಂದರೆ ಮನಸ್ಸಿಗೆ ಒತ್ತಡ, ಮನಸ್ಸಿಗೆ ಒಂದು ರೀತಿಯ ಕಸಿವಿಸಿ ಉಂಟಾದಾಗ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದು ತೋಚಲ್ಲ. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳಲ್ಲಿ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಆದರೆ ಧನಾತ್ಮಕವಾದಂತಹ ಆಲೋಚನೆಗಳನ್ನು ಮಾಡುವಂಥವ್ರಿಗೆ ಉತ್ತಮವಾದಂಥ ಒಂದು ಫಲ ಪ್ರತಿಕ್ರಿಯೆ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಗತಿಯನ್ನು ಸಾಧಿಸಬೇಕಾದ್ರೆ ನಿಮ್ಮ ಗುರಿ ನಿಮ್ಮ ದೃಷ್ಟಿಯತ್ತ ಇರಬೇಕು. ಹಾಗಾಗಿ ವಿಚಲಿತರಾಗದೇ ಇರುವಂಥ ಗುರಿಯಿಂದ ನಿಮಗೆ ಈ ರೀತಿಯಲ್ಲಿ ಫಲಗಳು ಉತ್ತಮ ರೀತಿಯಲ್ಲಿ ಒದಗಿ ಬರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ನಿಖರವಾದಂಥ ಒಂದು ಪ್ರಾಶಸ್ತ್ಯ ಇದೆ. ಹಾಗೆ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ತುಂಬ ಮುಂದಾಲೋಚನೆ ಇದೆ. ಇನ್ನು ವಿಶೇಷವಾಗಿ ಹಿರಿಯರನ್ನು ಗೌರವಿಸುವಂಥದ್ದು, ಅವರ ಆರೋಗ್ಯದ ಕಡೆ ಗಮನ ಹರಿಸುವಂಥದ್ದು, ಅವರ ಬೇಕು ಬೇಡಗಳನ್ನು ಈ ದಿನ ಪರಿಶೀಲನೆ ಮಾಡುವಂಥ ಒಂದು ಅದ್ಭುತವಾದಂಥ ಅವಕಾಶ ನಿಮಗೆ ಸಿಕ್ಕತ್ತೆ. ಇದನ್ನು ಸದುಪಯೋಗಪಡಿಸ್ಕೊಳ್ಳಿ. ನಿಮ್ಮ ಕೈಲಾದಂಥ ಸೇವೆಯನ್ನು ಹಿರಿಯರಿಗೆ ಮಾಡಿ. ಹಾಗೆ ನಿರುದ್ಯೋಗಿಗಳಿಗೂ ಕೂಡ ಈ ದಿನ ಹೆಚ್ಚಿನ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ ಭಾಗಶಃ ಆದರೂ ಕೂಡ ಈ ದಿನ ಯಶಸ್ವಿಯಾಗುತ್ತೆ. ಮುಂದೆ ನೀವು ಕೈಗೊಳ್ಳಬೇಕಾದಂತಹ ಒಂದು ದಾರಿಯ ಬಗ್ಗೆ ಅದು ನಿಮಗೆ ಸ್ಪಷ್ಟವಾದ ಸೂಚನೆಯನ್ನು ಕೊಡುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ದೂರದ ಪ್ರಯಾಣ ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿ ತುಂಬ ಸಾಮರಸ್ಯ ಇರುತ್ತೆ. ಹೊಂದಾಣಿಕೆ ಈ ದಿನ ಹೆಚ್ಚಾಗುತ್ತೆ. ಪ್ರೀತಿಯ ವಿಚಾರದಲ್ಲಿ ಎಲ್ಲಿಲ್ಲದಂತಹ ಒಂದು ಉಪಚಾರ ನಡೆಯುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯವರ ಬೆಂಬಲ ಇದ್ದೇ ಇರುತ್ತೆ. ಆದರೆ ಈ ಹೊಗಳು ಭಟ್ಟರ ಮುಖಸ್ತುತಿಯಿಂದ ಮರಳಾಗಬೇಡಿ, ಸ್ವಲ್ಪ ಜಾಗ್ರತೆ. ಹಾಗೆ ಯಾವುದೇ ಹೊಸ ಉದ್ಯಮ, ಹೊಸ ವ್ಯಾಪಾರ ಇದನ್ನು ಆರಂಭ ಮಾಡುವ ಮೊದಲು ನೀವು ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನದ ಮೊದಲ ಭಾಗದಲ್ಲಿ ನಿಮಗೆ ತುಂಬ ಅನುಕೂಲತೆಗಳು ಇರುವಂಥದ್ದು. ಹಾಗೆ ಯಾವ ಕೆಲಸಗಳಾಗಬೇಕು ಅನ್ನೋಂಥದ್ದನ್ನು ಯೋಚನೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಅನಿಶ್ಚಿತದ ವಾತಾವರಣ ಇರುತ್ತೆ. ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಡೆವಲಪ್ಮೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಯಾವುದಕ್ಕೂ ಕೂಡ ಈ ದಿನ ಹೆಚ್ಚು ಮನಸ್ಸು ಕೊಡಬೇಡಿ. ಆದದ್ದೆಲ್ಲ ಆಗಲಿ, ಗೋವಿಂದನೇ ದಯೆಯೊಂದಿರಲಿ ಅಂತ ಹೇಳಿ ಈ ಬರುವಂತಹ ವಿಚಾರಗಳನ್ನು ಸ್ವಾಗತ ಮಾಡ್ತಾ ಇರಿ,
ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಭೂವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ವರಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನದ ವಹಿವಾಟುಗಳಲ್ಲಿ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ಸಂದರ್ಭ. ಹಾಗೆ ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು ನಿಮ್ಮನ್ನು ಗುರುತಿಸ್ತಾರೆ, ಒಂದು ಆಹ್ವಾನವನ್ನು ನೀಡ್ತಾರೆ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ತಪ್ಪತ್ತೆ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕುಟುಂಬದ ಇನ್ಫ್ಲೂಯೆನ್ಸನ್ನಾಗಲಿ, ನಿಮಗಿರುವಂಥ ಹಣದ ಬಲವನ್ನಾಗಲಿ, ಜನ ಬಲವನ್ನಾಗಲಿ ತೋರಿಸಲಿಕ್ಕೆ ಈ ದಿನ ತುಂಬ ಉತ್ಸುಕತೆಯಿಂದ ಇರ್ತೀರಿ. ಏಕೆಂದರೆ ಅದರ ಮಧ್ಯದಲ್ಲಿ ಈ ದಿನ ನಿಮಗೆ ಒಳಿತಾಗುವಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಕಾರ್ಯಸಾಧನೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಅಪಾಯ ಆಗದಂತೆ ನೋಡಿಕೊಳ್ಬೇಕಾಗತ್ತೆ. ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಇನ್ನು ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಇರಲಿ, ಏಕೆಂದರೆ ಈ ದಿನ ಹಣ ಪೋಲಾಗುವಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ಸ್ವಂತ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮಗೇನೋ ಒಳ್ಳೆಯದಾಗುತ್ತೆ, ಮುಂದೆ ಭವಿಷ್ಯ ಚೆನ್ನಾಗಿದೆ. ಆದರೆ ಈ ಆರಂಭ, ಈ ತಳಹದಿ ಬಹಳ ಭದ್ರವಾಗಿರಬೇಕು. ಆ ಹಿನ್ನೆಲೆಯಲ್ಲಿ ಸ್ವಲ್ಪ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಾಗೆ ಕಾನೂನು ಕಟ್ಟಳೆಗಳನ್ನು ಈ ದಿನ ಮೀರುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಅದು ಅಷ್ಟೊಂದು ಒಳ್ಳೆಯದನ್ನು ತರಲ್ಲ. ಬದಲಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಅಸಂತೋಷ ಉಂಟಾಗುವಂಥದ್ದು ಕೂಡ ಇರುತ್ತೆ. ಎಲ್ಲೋ ಒಂದು ಕಡೆ ಕಿರಿಕಿರಿಯಿಂದಲೇ ಈ ದಿನ ಮುಕ್ತಾಯಗೊಳ್ಳುವಂಥದ್ದಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಹರಿಸೋದ್ರಿಂದ ಕಾರ್ಯದಲ್ಲಿ ಒಂದು ಶಿಸ್ತನ್ನು ರೂಢಿಸಲಿಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಅಂಥದ್ದನ್ನು ಮಾಡ್ತಾ ಇದ್ದೀರಿ, ಅದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಚಟುವಟಿಕೆಗಳಿಂದ ಈ ದಿನ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಬರಬೇಕಾದಂಥ ಹಣ ಬರುವಂಥ ಸೂಚನೆಗಳಿರುತ್ತೆ. ಇನ್ನು ಯಾರದ್ದೋ ಒಂದು ಸಹಾಯದ ನಿರೀಕ್ಷೆಯಲ್ಲಿರ್ತೀರಿ, ಅದು ಕೂಡ ಈ ದಿನ ಕೈಗೂಡುತ್ತೆ. ಒಟ್ಟಾರೆ ಈ ದಿನದ ಆರಂಭದಿಂದಲೇ ನಿಮಗೆ ಉತ್ತಮವಾದಂಥ ಫಲಗಳ ಯೋಗ ಸಿಗ್ತಾ ಇರುತ್ತೆ. ಗ್ರಹಗತಿಗಳು ಚೆನ್ನಾಗಿದೆ, ಅದನ್ನು ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಕೊಂಡೊಯ್ಯಬೇಕು ಅನ್ನುವಂಥ ಅಭಿಲಾಷೆ ನಿಮ್ಮದಾಗಿರುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸಂತೋಷಗಳು ಉಂಟಾಗುವಂಥದ್ದು, ಜೊತೆಗೆ ಅಪರೂಪದ ವ್ಯಕ್ತಿಯಿಂದ ಈ ದಿನ ನಿಮಗೆ ಆಮಂತ್ರಣ ಕೂಡ ಬರುವಂಥದ್ದು ಇದೆ. ಹಾಗಾಗಿ ಸಾಮಾಜಿಕವಾದಂತಹ ಸ್ಥಾನಮಾನ, ಗೌರವ ಸುಸ್ಥಿತಿಯಲ್ಲಿ ಇರುವಂಥದ್ದು. ಇನ್ನು ಅಗತ್ಯಕ್ಕೆ ತಕ್ಕಷ್ಟು ಸಂಬಂಧಿಕರಿಂದ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಇನ್ನು ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಒಟ್ಟಾರೆ ಈ ದಿನ ಮನೆಯ ಪರವಾಗಿ ಕೆಲಸವನ್ನು ಮಾಡ್ತೀರಿ, ಮನೆಗಾಗಿ ಕೆಲವೊಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೊಡುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳ ಜೊತೆಯಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಅಭಿಪ್ರಾಯವನ್ನು ಕೇಳಿಕೊಳ್ಳುವಂಥದ್ದು ಕೂಡ ಉತ್ತಮ. ಏಕೆಂದರೆ ಪ್ರತಿ ವಿಚಾರದಲ್ಲೂ ಕೂಡ ನೀವು ನಿಮ್ಮ ಒಂದು ಕಮ್ಯುನಿಕೇಷನನ್ನು ಚೆನ್ನಾಗಿ ಇಟ್ಕೊಳ್ತೀರಿ. ಇದರಿಂದ ಅದ್ಭುತವಾದಂಥ ಜಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ದಕ್ಷತೆ, ನಿಮ್ಮ ಒಂದು ಕಮಿಟ್ಮೆಂಟನ್ನು 4 ಜನ ಗುರುತಿಸುವಂಥ ಒಂದು ವೇದಿಕೆ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಲಾಭದಾಯಕವಾದಂಥ ಪರಿಸ್ಥಿತಿಗಳೇ ಇರುತ್ತೆ. ಹಾಗೆ ಈ ದಿನ ಕುಟುಂಬಸ್ಥರು ಕೂಡ ನಿಮ್ಮ ಬೆಂಬಲಕ್ಕೆ ನಿಲ್ಲೋದ್ರಿಂದ ಈ ದಿನ ಕುಟುಂಬದ ಜವಾಬ್ದಾರಿ ಕೂಡ ನಿಮ್ಮ ಮೇಲಿರುತ್ತೆ. ಒಟ್ಟಾರೆ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ 10ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷ ರೀತಿಯ ಪರಿಣಾಮಗಳು ಉಂಟಾಗುವಂಥ ದಿನ. ಅದರಲ್ಲೂ ವೃತ್ತಿಯಲ್ಲಿ, ವ್ಯವಹಾರದಲ್ಲಿ ನಿಮ್ಮ ಸ್ವಂತ ನಿರ್ಧಾರಗಳು ಕೂಡಿ ಬರುತ್ತೆ. ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ಅದು ನಿಮಗೆ ಸಹಾಯಕವಾಗುತ್ತೆ. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದ್ದ ಹಾಗೆ.
ಹಾಗಾಗಿ ನಿಮ್ಮ ಒಂದು ಪ್ರಯತ್ನದಲ್ಲಿ ಭಗವಂತನ ಅನುಗ್ರಹ ಬಹಳ ವಿಶೇಷವಾಗಿರುತ್ತೆ ಈ ದಿನ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಬಹಳ ಧೈರ್ಯದಿಂದ ಹೇಳುವಂಥ ಒಂದು ನಿಲುವಿದೆ. ಹಾಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳು, ಈ ಹಿಂದೆ ಆಗದೆ ಬಿಟ್ಟಿರುವಂಥ ಕೆಲಸ ಕಾರ್ಯಗಳನ್ನು ಬಹಳ ಮುತುವರ್ಜಿಯಿಂದ ಮುಂದುವರಿಸುವಂಥ ಲಕ್ಷಣಗಳು ಕೂಡ ಇದೆ. ಹಾಗೆ ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಪೂರ್ವ ಸಿದ್ಧತೆ ನಡೆಯುವಂಥದ್ದು, ಕಾರ್ಯ ಆಗಬೇಕಾದಾಗ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತಲ್ಲ, ಅಂಥದ್ರ ಬಗ್ಗೆ ಈ ದಿನ ವಿಶೇಷವಾಗಿ ಮುನ್ನೆಚ್ಚರಿಕೆಯ ಕ್ರಮವನ್ನು ವಹಿಸುವಂಥದ್ದು ಕೂಡ ಇದೆ. ಆದರೆ ಈ ದಿನ ನೀವು ಯಾವ ತೀರ್ಮಾನಕ್ಕೆ ನೀವು ಬಂದಿದ್ದೀರೋ ಅದಕ್ಕೆ ಬದ್ಧರಾಗಿ ಇರಬೇಕಾಗತ್ತೆ. ಅಂದರೆ ಯಾವುದೇ ಒಂದು ಕುರುಡು ನಂಬಿಕೆಯಿಂದ ನೀವು ನಂಬಿರುವಂಥ ಒಂದು ವಿಶ್ವಾಸವನ್ನಾಗಲಿ ಅಥವಾ ತೆಗೆದುಕೊಂಡಿರುವಂಥ ತೀರ್ಮಾನಗಳನ್ನಾಗಲಿ ಬದಲಾಯಿಸಲಿಕ್ಕೆ ಹೋಗಬೇಡಿ. ಇನ್ನು ಈಗಾಗಲೇ ಕೈಗೊಂಡಿರುವಂಥ ತೀರ್ಮಾನಗಳನ್ನು ಅನುಷ್ಠಾನಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ಚಿಕ್ಕ ಪ್ರವಾಸದ ಯೋಗ ಇದೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ. ಯೋಗ್ಯ ಆಹಾರ ಕ್ರಮದ ಒಂದು ವ್ಯವಸ್ಥೆ ನಿಮಗೆ ಆಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಗುರಿ ಸಾಧನೆಯತ್ತ ಗಮನ ಇರೋದರಿಂದ ಬಹಳ ಬೇಗನೆ ಕೆಲಸಗಳು ಮುಕ್ತಾಯ ಆಗುತ್ತೆ. ಒಳ್ಳೆಯ ಲಾಭ ಇದೆ, ಅನುಕೂಲ ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಮಾತಿನಲ್ಲಿ, ನಿಮ್ಮ ನಡತೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳಿರುತ್ತೆ. ಇವೆರಡನ್ನೂ ಕೂಡ ಈ ದಿನ ನೀವು ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮನ್ನು ಯಾರು ಹಗುರವಾಗಿ ಭಾವಿಸ್ತಾರೆ ಅಂಥವರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡಬೇಡಿ. ಹಾಗೆ ನಿಮಗೆ ಕೊಟ್ಟ ಮಾತನ್ನು ಯಾರು ಉಳಿಸ್ಕೊಳ್ತಾರೆ ಅಂಥವ್ರನ್ನು ಈ ದಿನ ನೀವು ಬೆನ್ನು ತಟ್ಟಬೇಕು. ಅವರಿಗೆ ಸೂಕ್ತವಾದಂತಹ ಒಂದು ಉತ್ತೇಜನವನ್ನು ಕೊಡಬೇಕು. ಹಾಗೆ ಈ ದಿನದಲ್ಲಿ ಅನಿವಾರ್ಯವಾಗಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಬೇಡದ ವಿಚಾರಕ್ಕೆ ಮಾತಿನ ಚಕಮಕಿ ನಡೆಯುವಂಥದ್ದಿದೆ. ಮೂರನೆಯವರ ವಿಚಾರ ಈ ದಿನ ಪ್ರಮುಖವಾಗುತ್ತೆ. ಹಾಗೆ ಈ ದಿನ ನೀವು ಯಾರನ್ನ ನಂಬಲ್ಲ, ಯಾರಲ್ಲೂ ವಿಶ್ವಾಸ ಇಲ್ಲ, ಅಂಥ ಒಂದು ಮನಸ್ಥಿತಿ ಇರೋದ್ರಿಂದಲೇ ಕೆಲವು ಕೆಲಸ ಕಾರ್ಯಗಳನ್ನು ನಂಬಿಕೆಯಿಂದ ಮುಂದುವರಿಸುವಂಥದ್ದು ಕಷ್ಟವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಾಧು ಸ್ವಭಾವ ಏನಿದೆ ಅದನ್ನು ಕೆಲವರು ದೌರ್ಬಲ್ಯ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಇದೆ. ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರುವಂಥದ್ದು. ಅವರ ಮಾತಿಗೆ ಈ ದಿನ ಪ್ರತಿಯಾಗಿ ಒಂದು ರೀತಿಯಲ್ಲಿ ಫಿಟ್ಟಿಂಗ್ ಆನ್ಸರನ್ನು ಕೊಡುವಂಥ ಸಂದರ್ಭಗಳು ಕೂಡ ಬರುವಂಥದ್ದಿದೆ. ಹಾಗಾಗಿನೇ ನಿಮ್ಮ ದಿನಚರಿಗೆ ಈ ದಿನ ಬದ್ಧರಾಗಿರಬೇಕು. ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಈ ದಿನ ನೀವು ಹೆಚ್ಚಿನ ನಿಷ್ಠೆಯನ್ನು ತೋರಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು, ನಿಮ್ಮ ಶಕ್ತಿಯನ್ನು, ನಿಮ್ಮ ಸಾಮರ್ಥ್ಯವನ್ನು, ಹಾಗೆ ನಿಮ್ಮ ಮುಂದಿನ ಗುರಿಯನ್ನು ಸ್ಪಷ್ಟಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿದ್ರೆ ಒಳ್ಳೆಯ ಫಲ ನಿಮಗೆ ಲಭ್ಯವಾಗತ್ತೆ. ಹಾಗೆ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಕೆಲವೊಂದು ವಿಚಾರಗಳಲ್ಲಿ ಬಹು ಎಚ್ಚರಿಕೆಯ ನಡೆ ಬೇಕಾಗತ್ತೆ. ಎಲ್ಲರನ್ನ ನಂಬಿ ಮೋಸ ಹೋಗಬೇಡಿ ಈ ದಿನದಲ್ಲಿ. ಅದರಲ್ಲೂ ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಯಾವುದೇ ರೀತಿಯ ವ್ಯವಹಾರಕ್ಕೆ ಮುಂದಾಗಬೇಡಿ. ಇನ್ನು ನಿಮ್ಮ ಯೋಜನೆಗಳ ಬಗ್ಗೆ, ನಿಮ್ಮ ಒಂದು ಪ್ರಗತಿಯ ಹಾದಿಯ ಬಗ್ಗೆ ಆದಷ್ಟು ಕಡಿಮೆ ಮಾತಾಡಿ, ಕೆಲಸ ಜಾಸ್ತಿ ಮಾಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಅಧಿಕಾರಿಗಳ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಆದರೆ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಮನಸ್ತಾಪಗಳು ಉಂಟಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅನಿಶ್ಚಿತತೆ ಇರುತ್ತೆ. ಯಾವುದೂ ಕೂಡ ಪಕ್ಕಾ ಇಲ್ಲ, ಕ್ಲಾರಿಟಿ ಇಲ್ಲ. ಹಾಗಾಗಿನೇ ಮಾಡಿದ ಕೆಲಸವನ್ನೇ ಮಾಡಬೇಕಾಗತ್ತೆ. ಇದರಿಂದ ಪ್ರಮುಖವಾದಂತಹ ಕಾರ್ಯಗಳನ್ನು ಮರೆಯುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಚಿಂತೆಗೆ ಕಾರಣವಾಗುವಂಥದ್ದು ನಿಮ್ಮ ಮುಂದಿನ ಭವಿಷ್ಯದ ಚಿಂತೆ. ಹಾಗಾಗಿನೇ ಈ ದಿನ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕು, ಯಾವ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ರೀತಿಯಲ್ಲಿ ನಿಮ್ಮ ಒಂದು ನಿರ್ಧಾರಗಳಿರಬೇಕು ಅನ್ನೋಂಥದ್ರ ಬಗ್ಗೆನೇ ಜಿಜ್ಞಾಸೆ ಇರುವಂಥ ಸಂದರ್ಭ ಇದೆ. ಹಾಗಾಗಿ 2 ದೋಣಿಯ ಮೇಲೆ ಕಾಲಿಟ್ಟಂತಹ ಬದುಕು ಈ ದಿನ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ನಿಮ್ಮಂತೆ ಸಾಧನೆ ಮಾಡಿರುವಂಥ ವ್ಯಕ್ತಿಗಳ ಬಗ್ಗೆ ನಿಮಗೆ ಎಲ್ಲಿಲ್ಲದ ಹೆಮ್ಮೆ ಒಂದು ಕಡೆ, ಮತ್ತೊಂದು ಕಡೆ ಸ್ವಲ್ಪ
ಜಲಸಿ ಬರುವಂಥದ್ದು ಕೂಡ ಇದೆ, ಹೊಟ್ಟೆ ಉರಿ ಬರುವಂಥದ್ದು, ದ್ವೇಷ ಮನೋಭಾವ ಇರುವಂಥದ್ದು, ಹಾಗೆ ಶತ್ರುಗಳನ್ನು ಈ ದಿನ ದಮನ ಮಾಡಬೇಕು ಅನ್ನುವಂಥ ನಿರ್ಧಾರ, ಕೋಪತಾಪಗಳು ಜಾಸ್ತಿ ಇರುವಂಥದ್ದು, ಇವೆಲ್ಲವೂ ಕೂಡ ಸಂದರ್ಭೋಚಿತವಾಗಿ ನಿಮಗೆ ಬರ್ತಾ ಇರುತ್ತೆ. ಹಾಗಾಗಿ ನಿಮ್ಮನ್ನು ನೀವು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಹಾಗೆ ಈ ದಿನ ನಿಮ್ಮ ನಿಜವಾಗಲೂ ಯಾವ ಕೆಲಸ ಮಾಡಿದ್ರೆ ನಿಮಗೆ ಸಂತೋಷ ಸಿಕ್ಕತ್ತೆ ಅನ್ನುವಂಥದ್ದನ್ನು ಮೊದಲು ಗುರುತಿಸ್ಕೊಂಡು ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾಗ ನಿಮಗೆ ಸಂತೋಷದ ಜೀವನ ಇದೆ. ಹೊತ್ತಿಗೊತ್ತಿಗೆ ನಿಮಗೆ ಬರಬೇಕಾದಂಥ ಸೌಲಭ್ಯಗಳು ಸಿಕ್ಕತ್ತೆ. ಮನೆಯ ಹೊರಗೆ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗತ್ತೆ. ಇನ್ನು ದೂರದ ಪ್ರಯಾಣ ಕೂಡ ಈ ದಿನ ನಿಮಗೆ ಲಾಭದಾಯಕವಾಗಿರುತ್ತೆ. ಪ್ರಮುಖವಾದಂತಹ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರ ಬೆಂಬಲ ಇದೆ. ನಿಮ್ಮ ಪ್ರೀತಿ ಪಾತ್ರರ ನೆರವು, ಹಣಕಾಸಿನ ಸಹಾಯ ನಿಮಗೆ ಈ ದಿನ ಒದಗಿ ಬರುತ್ತೆ. ಹಾಗೆ ಈ ಮನೆ ಕಟ್ಟುವಂಥ ಒಂದು ಕಾರ್ಯ ಇರ್ಬೋದು, ಹಾಗೆ ಸ್ವಂತ ಮನೆಯನ್ನು ಹೊಂದುವಂಥ ಒಂದು ಪ್ರಯತ್ನ, ಇದರಲ್ಲಿ ಈ ದಿನ ನಿಮಗೆ ಯಶಸ್ಸು ಕಾಣುತ್ತೆ. ಒಟ್ಟಾರೆ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನಿಮಗೆ ಸ್ಥಿರವಾದಂತಹ ಒಂದು ಅನುಕೂಲತೆಗಳು ಒದಗಿ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಹಾಗೆ ಪರಿಹಾರಗಳನ್ನು ಬದಲು ಮಾಡಿಕೊಳ್ಳುವಂಥ ಸಂದರ್ಭಗಳು ಬರ್ಬೋದು. ಹಾಗಾಗಿನೇ ಕೆಲವೊಂದು ವಿಚಾರಗಳಲ್ಲಿ ನೀವು ತುಂಬ ಫ್ಲೆಕ್ಸಿಬಲ್ ಆಗಿ ಇರಬೇಕಾಗತ್ತೆ. ಹಾಗೆ ನಿಮ್ಮದೇ ಹಠ ಸಾಧನೆ ಒಳ್ಳೆಯದಲ್ಲ. ಅದರ ಮೂಗಿನ ನೇರಕ್ಕೇ ನೀವು ವರ್ತಿಸುವಂಥದ್ದು ಕೂಡ ಅಷ್ಟೊಂದು ಉತ್ತಮವಾಗಿರಲ್ಲ. ಹಾಗಾಗಿ ಸಂದರ್ಭೋಚಿತವಾಗಿ ಈ ದಿನ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಕುಟುಂಬ ಸದಸ್ಯರ ಆರೋಗ್ಯದ ಕಡೆ ಕೂಡ ಈ ದಿನ ಗಮನ ಹರಿಸಬೇಕಾಗತ್ತೆ. ಇನ್ನು ಕುಟುಂಬದ ವಿಚಾರದಲ್ಲಿ ಈ ಆಸ್ತಿಯ ವಿಚಾರ, ಸ್ಥಿರಾಸ್ತಿಯ ವಿಚಾರ ಇತ್ಯಾದಿಗಳಲ್ಲಿ ಈ ದಿನ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ಹಣದ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದಿದೆ. ಆದಷ್ಟು ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಯಾರಿಗೂ ಕೂಡ ನೀವು ಹಣವನ್ನು ಸಾಲವಾಗಿ ಕೊಡುವಂಥದ್ದು ಅಥವಾ ನಿಮಗೆ ಬೇಕು ಅಂತ ಹೇಳಿ ಸಾಲವಾಗಿ ಪಡ್ಕೊಳ್ಳುವಂಥ ವಿಚಾರ, ಇಂಥದ್ರಿಂದ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರಗಳಲ್ಲಿ ಸ್ವಲ್ಪ ಯಾಮಾರುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿಯನ್ನು ತರುವಂಥ ದಿನ. ಒಂದು ಸಣ್ಣ ಪ್ರಯಾಣಕ್ಕೆ, ಒಂದು ಸಣ್ಣ ಪ್ರಯತ್ನಕ್ಕೆ ಈ ದಿನ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಪ್ರಗತಿಯ ವೇಗವನ್ನು ಉಳಿಸ್ಕೊಳ್ತೀರಿ. ಇದರಿಂದ ನಿರಂತರವಾದಂಥ ಒಂದು ಆದಾಯ ಅಥವಾ ನಿರಂತರವಾದಂಥ ಒಂದು ಸೌಕರ್ಯ ನಿಮಗೆ ಕೂಡಿ ಬರ್ತಾ ಇರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಈ ದಿನ ಸಂತೋಷದ ಸಮಯ ಇದೆ. ನೀವು ಕುಟುಂಬಕ್ಕಾಗಿ ಕೆಲವೊಂದು ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಬಹಳ ಜವಾಬ್ದಾರಿಯಿಂದ ನಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಹೇಳಿಕೆಗೆ, ನಿಮ್ಮ ಅಭಿಪ್ರಾಯಕ್ಕೆ ಉತ್ತಮವಾದಂಥ ಫಲ ಏನೋ ಸಿಕ್ಕತ್ತೆ. ಆದರೆ ನಿಮ್ಮ ಸ್ನೇಹಿತರನ್ನು ಅವಲಂಬಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಈ ಡಿಪೆಂಡೆನ್ಸಿ ಏನಿದೆ, ಈ ಸ್ವಭಾವ ಏನಿದೆ, ಅದು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಅಲ್ಲೇ ಕಿರಿಕಿರಿ ಉಂಟಾಗುವಂಥದ್ದು. ಆದ್ದರಿಂದ ಯಾರ ಮೇಲೂ ಈ ದಿನ ಹೆಚ್ಚು ಅವಲಂಬನೆ ಬೇಡ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಈ ಪರಿಶ್ರಮದ ಅಗತ್ಯ ಎಷ್ಟಿದೆ ಅನ್ನುವಂಥದ್ರ ಅರಿವು ಕೂಡ ನಿಮಗೆ ಗೊತ್ತಾಗುವಂಥದ್ದು. ಇನ್ನು ಕೆಲವು ವ್ಯಕ್ತಿಗಳು ನಡತೆ, ಅವರ ಮಾತು ಈ ದಿನ ನಿಮಗೆ ವಿಚಿತ್ರ ಅನ್ನಿಸ್ಬೋದು. ಆದರೂ ಕೂಡ ವ್ಯಕ್ತಿಗಳನ್ನು ಅಳಿಲಿಕ್ಕೆ, ಅವರ ಒಂದು ಸ್ವಭಾವವನ್ನು ನೀವು ಮನಗಾಣಲಿಕ್ಕೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಮುಂದೆ ನಂಬಿ ಮೋಸ ಹೋಗುವ ಬದಲು ಈ ದಿನವೇ ಅಂಥವರ ಬಗ್ಗೆ ಒಂದು ಸಂಶೋಧನೆಯನ್ನು ನಡೆಸುವಂಥದ್ದು, ಅವರ ಬಗ್ಗೆ ಒಂದು ಸಾಧಕ ಬಾಧಕಗಳ ಅಧ್ಯಯನ ಮಾಡುವಂಥ ಒಂದು ಸ್ಪಷ್ಟವಾದಂಥ ಪರಿಸ್ಥಿತಿ ನಿಮಗೆ ಒದಗಿ ಬರುತ್ತೆ. ಹಾಗಾಗಿನೇ ಈ ದಿನ ಬಹಳ ಪ್ರಬುದ್ಧವಾಗಿರುವಂಥ, ಅಷ್ಟೇ ಚಿಂತನೆಗೆ ಪೂರಕವಾಗಿರುವಂಥ ಕಾರ್ಯಗಳು ಆಗುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಸನ್ನಿವೇಶವನ್ನು ಉಪಾಯವಾಗಿ ನಿಮ್ಮ ನಿಯಂತ್ರಣಕ್ಕೆ ತಂದುಕೊಂಡ್ಬಿಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.